ಇದು 8ನೇ ಎಲೆಕ್ಷನ್ ಲೋಕಸಭಾ ಚುನಾವಣೆ ನಾವು ನೋಡ್ತಾ ಇರೋದು. ಅವೆಲ್ಲಕ್ಕಿಂತ ಅಭೂತರವಾಗಿ ಬಿಜೆಪಿಗೆ ಬೆಂಬಲ ಸೂಚಿಸಿರುವಂಥದ್ದು ಜನತೆ ಓಟ್ದಾರರು. ಮೋದಿ ಮತ್ತು ದೇಶ ಅಂತ ನೋಡ್ತಾ ಇದೆ. ಮತ್ತೆ ಇಲ್ಲಿ ದಾವಣಗೆರೆಗೆ ಜಿ ಎಂ ಸಿದ್ದೇಶ್ವರು ಮತ್ತು ಜಿ ಮಲ್ಲಿಕಾರ್ಜುನಪ್ಪ ಅವರು ಮಾಡಿರೋ ಸಾಧನೆಗಳು, ಕೆಲಸಗಳು ನೋಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸತಿ ವಿಜೇತ ಆಗೋದ್ರಾಗೆ ಯಾವುದೇ ಅನುಮಾನ ಇಲ್ಲ. ನೀವು ಪ್ರಚಾರಕ್ಕೆ ಹೋದಾಗ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲ ಕಡೆಗೂ. ಗೆಲುವು ಖಚಿತ. ಲೀಡ್ ಆಗತ್ತೆ, ಒಂದು 10 ಲಕ್ಷದ ಹತ್ತಿರ ಆಗತ್ತೆ. ಕೆಲಸ ಮಾಡಿದ್ದಾರೆ, ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ, ಹಳ್ಳಿಯಲ್ಲಿ ತಿರುಗಿದ್ದಾರೆ. ನಾನೇ 8 ಸತಿ ತಿರುಗಿದ್ದೀನಿ ಅವ್ರ ಜೊತೆಗೆ. ಪ್ರತಿಯೊಂದು ಹಳ್ಳಿನೂ 3, 4, 5 ಸತಿ ತಿರುಗಿದ್ದೀವಿ. ಪ್ರತಿಯೊಂದು ಕಡೆನೂ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಊರಿಗೂ ಅನುದಾನ ಹಾಕಿದ್ದಾರೆ. ಇವತ್ತೇನಾರ ದಾವಣಗೆರೆ ಸಿಟಿ ಈ ತರ ಆಗೈತೆ ಅಂದ್ರೆ ಸ್ಮಾರ್ಟ್ ಸಿಟಿ ಮತ್ತೆ ರೈಲ್ವೆ ಸ್ಟೇಷನ್, KSRTC ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾವೆ. ರಸ್ತೆಗಳೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ದಾವಣಗೆರೆ ಎಲ್ಲ ಮತದಾರರು ನಮ್ಮ ಈ ಬಾರಿ ಕೈ ಹಿಡಿತಾರೆ ಅಂತ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರ ಕೈ ಹಿಡ್ಕೊಂಡಿರೋದೇ, ಅವರೇ ಹಿಡ್ಕೊಂಡಿರೋದೇ. ಬೇರೆಯವ್ರಿಗೆ ಏನ್ ಮಾಡಿದ್ದಾರೆ? ದಾವಣಗೆರೆ ಮತದಾರರಿಗೆ ಏನ್ ಹೇಳ್ತೀರಾ ಸರ್? ಎಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಬಿಜೆಪಿ ಓಟ್ ಹಾಕ್ತಾರೆ, ಮೋದಿಗೆ ಗೆಲ್ಲಿಸ್ತಾರೆ. ಇಲ್ಲಿ ಗಾಯತ್ರಿ ಸಿದ್ದೇಶ್ವರು ಗೆಲ್ತಾರೆ. ಇದೇವರು ಒಡೆಯವರು ಬಂದು ಪ್ರಚಾರ ಮಾಡಿದ್ದಾರೆ. ಒಳ್ಳೇದೇ ಆಗಿದೆ. ಅವರು ಬಂದಿರೋದು ಚೆನ್ನಾಗಿದೆ. ಮತ್ತೆ ಮೊನ್ನೆ ಮೋದಿ ಬಂದಿರೋದು ಚೆನ್ನಾಗಿದೆ. ಎಲ್ಲ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ಬಿಜೆಪಿಗೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಕ್ಕೆ ಬರ್ತಾರೆ ಸ್ವಾಮಿ. ಅವ್ರಿಗೆ ನೆಲ ಇಲ್ಲ. ಈ ದೇಶಕ್ಕೆ ಏನ್ ನೆಲೆ ಕೊಟ್ಟಿದ್ದಾರೆ ಅದನ್ನ ಹೇಳ್ರಿ. 60ರಿಂದ 70 ವರ್ಷ ನಾವು ನೋಡ್ಕೊಂತ ಬಂದಿದ್ವಿ. 2,000 ಸಾವಿರ ಆಗ್ತೀವಿ ಅಂತಂದ್ರು ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಮುಟ್ಟಿಲ್ಲ. ಇದು ಎಲೆಕ್ಷನ್ ಆದ್ಮೇಲೆ ಅದು ಸರ್ಕಾರ ಇರುತ್ತೆ ಇರಲ್ಲ ಗೊತ್ತಿಲ್ಲ ನನಗೆ. ಇಲ್ಲಿ ರಾಜ್ಯದಾಗೆ ಪ್ರಭು ಅಂತ